ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಮಕ್ಕಳಿಗೆ ಈಸಿಯಾಗಿ ಕೃಷ್ಣಾಷ್ಟಮಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ಈ ರೀತಿ ಕಲರ್ಫುಲ್ ಆಗಿರುವಂಥ ಒಂದು ದುಪ್ಪಟ ಇದ್ದರೆ ಅದು ಸಮವಾಗಿ ಹಿಡಿದು ಮಗುವಿನ ಸೊಂಟಕ್ಕೆ ನಾವು ಇಲ್ಲಿ ಒಂದು ಗಂಟನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ದುಪ್ಪಟದ ಬಟ್ಟೆಯನ್ನು ಮಗುವಿನ ಕಾಲಿನ ಕೆಳಭಾಗದಲ್ಲಿ ತೊಗೊಂಡೋಗಿ ಹಿಂಭಾಗಕ್ಕೆ ತೊಗೊಂಡೋಗ್ಬೇಕಾಗತ್ತೆ. ದುಪ್ಪಟದ ತುದಿಯನ್ನು ನಾವು ಎರಡೂ ಸೈಡಿನ ದುಪ್ಪಟದ ತುದಿಯನ್ನು ಬಾರ್ಡರ್ ಮೇಲ್ಭಾಗಕ್ಕೆ ಬರೋ ರೀತಿಯಲ್ಲಿ ಹಿಡಿದು ಸೊಂಟಕ್ಕೆ ಸಿಗಿಸ್ಬೇಕಾಗುತ್ತೆ. ಎರಡೂ ತುದಿಯನ್ನು ಹಿಡಿದು ನಾವು ಸೇರಿಸಿದ ನಂತರ ಒಂದು ತುದಿಯನ್ನು ನಾವು ಅಂದರೆ ಸ್ವಲ್ಪ ಉದ್ದ ಇರುವಂಥ ತುದಿಯನ್ನು ಮುಂಭಾಗಕ್ಕೆ ತೊಗೊಬಂದು ಸಣ್ಣ ಸಣ್ಣದಾಗಿ ಫ್ರಿಲ್ಸನ್ನು ಹಿಡಿದ್ಬಿಟ್ಟು ಮುಂದ್ಗಡೆ ಸೊಂಟಕ್ಕೆ ನಾವಲ್ಲಿ ಸಿಗಿಸ್ಬೇಕು. ಎರಡೂ ಸೈಡು ದುಪ್ಪಟವನ್ನು ನಾವು ಇದೇ ರೀತಿಯಾಗಿ ಫ್ರಿಲ್ಸನ್ನು ಮಾಡಿಬಿಟ್ಟು ಮುಂಭಾಗದಲ್ಲಿ ಮಗುವಿನ ಸೊಂಟಕ್ಕೆ ನಾವಲ್ಲಿ ಸಿಗಿಸ್ಬೇಕಾಗುತ್ತೆ. ಸಿಗಿಸ್ಬಿಟ್ಟು ಅಲ್ಲಿ ನಾವು ಸರಿ ಮಾಡ್ಕೋಬೇಕು. ಇಷ್ಟು ಮಾಡಿದರೆ ನಾವು ಧೋತಿಯನ್ನು ಮಗುವಿಗೆ ಅಂದರೆ ಪಂಚೆಯನ್ನು ಮಗುವಿಗೆ ಉಡಿಸಿದ ಹಾಗೆ ಕಾಣಿಸುತ್ತೆ. ಸೊ ಕೃಷ್ಣನ ರೀತಿಯಲ್ಲಿ ಮಗು ಕಾಣಿಸುತ್ತೆ. ನೀಟಾಗಿ ಚೆಕ್ ಮಾಡಿಕೊಂಡು ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸಿ. ಸೊ ಮಕ್ಕಳಿಗೆ ಅಲಂಕಾರ ಮಾಡೋದು ತುಂಬಾ ಕಷ್ಟ, ಯಾಕೆಂದರೆ ಅವರು ಒಂದೇ ಸಮ ನಿಂತ್ಕೊಳ್ಳಲ್ಲ. ಪುಟಾಣಿ ಮಕ್ಕಳಾದರೆ ಸ್ವಲ್ಪನೇ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಇವ್ನು ಹಿಂಗೋ ನಾವು ಹಂಗೆ ಮಾತಾಡಿಸ್ಕೊಂಡು ಅಲಂಕಾರ ಮಾಡಿಸ್ಕೊಳ್ತಾ ಇದ್ದಾನೆ. ಮಾಡಿಸ್ಕೊಂಡ್ಮೇಲೆ ಒಂದು ಕ್ಷಣನೂ ನಿಂತ್ಕೊಳ್ಳಲಿಲ್ಲ, ಓಡಾಡ್ತಾನೆ ಇದ್ದ. ನಮಗೊಂದು ಫೋಟೋ ತಗೊಳ್ಳೋಕ್ಕೂ ಆಗಲಿಲ್ಲ. ಕೆಲವೊಂದು ಫೋಟೋಸ್ ತೆಗೆದಿದ್ದೀನಿ, ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ. ಸೊ ಈ ರೀತಿ ನಾವು ದುಪ್ಪಟದಿಂದ ಸೊಂಟಕ್ಕೆ ಪಂಚೆ ಥರ ನಾವು ಅಲಂಕಾರ ಮಾಡ್ಕೊಂಡ ನಂತರ ಈಗ ನಮ್ಮ ಹತ್ರ ಏನು ಒಡವೆಗಳಿರುತ್ತೆ ಆ ಒಡವೆಗಳನ್ನ ಹಾಕ್ಬೋದು, ಅಥವಾ ಈ ರೀತಿ ಸೆಟ್ಗಳು ಮಕ್ಕಳಿಗೆ ಸಿಗುತ್ತೆ, ಅದನ್ನ ತೊಗೊಂಬಂದು ಸಹ ಹಾಕ್ಬೋದು. ಹಾಕಿದ ನಂತರ ನಾವು ಕೈಪಟ್ಟಿ ಮತ್ತು ಜ್ಯುವೆಲರಿಗಳು ಹಾಗೆ ಹೂವಿಂದನೂ ಸಹ ನೀವು ಇಲ್ಲಿ ಅಲಂಕಾರ ಮಾಡ್ಕೋಬಹುದು. ಇದೇ ಜ್ಯುವೆಲರಿ ಹಾಕಬೇಕಂತ ಇಲ್ಲ, ಮನೇಲಿ ಏನಿರುತ್ತೆ ಆ ಜ್ಯುವೆಲರಿ ಹಾಕ್ಬೋದು. ಮಲ್ಲಿಗೆ ಹೂವು ಇದ್ದರೆ ಈ ರೀತಿ ಕೈಗಳಿಗೆ ನಾವು ಸುತ್ತಿದಾಗ ಅದು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಪಟ್ಟಿಗಳು ಇದ್ದರೆ ನಿಮ್ಮ ಹತ್ರ ಈ ರೀತಿ ಪಟ್ಟಿಗಳನ್ನ ಹಾಕಿ ಅಲಂಕಾರ ಮಾಡಿ. ಮತ್ತು ಹಣೆಗೆ ನಾವು ಇಲ್ಲಿ ತಿಲಕ ಇಡ್ತಾ ಇದ್ದೀವಿ. ತಿಲಕ ಎಲ್ಲ ಇಟ್ಬಿಟ್ಟು ಸೊ ಅವನ್ನ ರೆಡಿ ಮಾಡ್ತಾ ಇದ್ದೀವಿ. ನಂತರ ನಾವು ಕಿರೀಟ ಇತ್ತು, ಕಿರೀಟನೂ ಸಹ ಹಾಕ್ತಾ ಇದ್ದೀವಿ. ಕಿರೀಟ ಇಲ್ಲಾಂದರೆ ಒಂದು ಬಟ್ಟೆಯಿಂದ ಅದಕ್ಕೆ ಹೊಂದುವಂಥ ಒಂದು ಬಟ್ಟೆಯನ್ನು ತಲೆಗೆ ಕಟ್ಬಿಟ್ಟು ನವಿಲ್ಗರಿಯನ್ನು ಸಿಗಿಸೋದು ಸಹ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನಾವು ಹೆಚ್ಚಾಗಿ ಏನು ಅಲಂಕಾರ ಮಾಡಿಲ್ಲ, ಕ್ರೀಮೆಲ್ಲ ಏನು ಹಚ್ಚಿಲ್ಲ. ಅವನಿನ್ನ ಎಳೆ ಸ್ಕಿನ್ ಆಗಿರೋದ್ರಿಂದ ನಾವು ಏನು ಸ್ವಲ್ಪ ತಿಲಕ ಮಾತ್ರ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗೇನೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾರೆ. ಮಕ್ಕಳಿಗೆ ಸ್ವಲ್ಪ ಡ್ರೆಸ್ ಮಾಡೋದು ಸಹ ಮಕ್ಕಳು ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ. ಸೊ ಅವ್ನು ಸ್ವಲ್ಪ ಮಾತಾಡಿರೋದನ್ನು ಸ್ವಲ್ಪ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಸಹ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಅವನು ರೆಡಿ ಮಾಡಿಸ್ಕೊಳ್ತಾ ಇದ್ದಾನೆ. ಏನೇನೋ ಹೇಳಿ ಅವನಿಗೆ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ನೋಡಿ ಯಾವ ರೀತಿ ರೆಡಿ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ. ನಾವು ಸಿಂಪಲಾಗಿ ರೆಡಿ ಮಾಡಿದ್ವಿ. ಸಿಂಪಲಾಗಿ ಮಾಡಿದ್ರು ಸಹ ಮಕ್ಕಳು ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ. ಸೊ ನಾಳೆ ಕೃಷ್ಣಾಷ್ಟಮಿ ಇರೋದ್ರಿಂದ ಮನೇಲಿ ಯಾರ ಮನೇಲೆಲ್ಲ ಪುಟ್ಟ ಮಕ್ಕಳಿರ್ತಾರೆ ಆ ಮಕ್ಕಳನ್ನ ನೋಡೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು. ಕೃಷ್ಣಾಷ್ಟಮಿಗೆ ನಾವು ಕ್ವಿಕ್ಕಾಗಿ ಮಕ್ಕಳನ್ನು ರೆಡಿ ಮಾಡ್ಬೋದು. ಈ ಅಲಂಕಾರದ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಪೂರ್ತಿಯಾದ ಅಲಂಕಾರ ಆದ ನಂತರ ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಮನೆ ಲಿಟಲ್ ಕೃಷ್ಣ ಅಂತ ಹೇಳಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಸಿಂಪಲಾಗಿ ರೆಡಿ ಮಾಡಿದ್ವಿ ನಾವು, ಅತಿಯಾಗಿ ಏನು ಮೇಕಪ್ ಮಾಡಿಲ್ಲ. ಅದು ಸಹ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ನಾವು ಮಕ್ಕಳನ್ನು ಈ ರೀತಿಯಾಗಿ ರೆಡಿ ಮಾಡ್ಕೋಬಹುದು.
ಸೊ ಅವನು ಒಂದು ಹತ್ರ ನಿಂತ್ಕೊಳ್ತಾನೆ ಇರಲಿಲ್ಲ, ರೆಡಿ ಆದಮೇಲೆ ಫುಲ್ಲು ಓಡಾಡ್ತಾನೇ ಇದ್ದ. ಸೊ ನಾವು ಓಡೋಗಿ ವಿಡಿಯೋ ಮಾಡ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ಹೇಗೆ ತುಂಟಾಟ ಆಡ್ತಾ ಇದ್ದಾನೆ ಲಿಟಲ್ ಕೃಷ್ಣ. ಸೊ ಮಕ್ಕಳನ್ನ ಈ ರೀತಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಕೆಲವೊಂದು ಫೋಟೋಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ಅದನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಸ್ಟಲ್ಲಿ ನಾವು ರೆಡಿ ಪ್ಯಾಂಟ್ ಬರುತ್ತಲ್ಲ ಅದನ್ನು ಹಾಕಿ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದಿದ್ದೀವಿ, ಅದು ಸಹ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಲಿಟಲ್ ಕೃಷ್ಣ. ನಾವು ಸಿಂಪಲಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು ಮಕ್ಕಳನ್ನ ಈ ರೀತಿಯಾಗಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.